ಮಲ್ಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಅದನ್ನ ಕದಿಬೇಕು. ಅಷ್ಟೇ ಅಲ್ದ, ಕದುವ ಬಿಡಿ, ನಾನಿದ್ನಲ್ಲ ನಿಮ್ಮೊಟ್ಟಿಗೆ, ನೀವೆಂತಕ್ ಹೆದ್ರಗಂತ್ರಿ? ಅದಕ್ಕೆ ಭಯ ನನ್ಗೆ. ನೀನ್ ಯಾವಾಗ್ಲೂ ಜೊತೆಲೇ ಇರ್ತೀಯಲ್ಲ, ಆವಾಗ್ಲೇ ನನಗ್ ಭಯ ಆಗೋದು. ಹಂಗಾರ ಒಬ್ರೆ ಹೋಯ್ನಿ. ಓ ಸರಿ ಬಾ. ಹಲೋ, ನೀನು ಶಿವಗಾಮಿ ಲಾಯರ್ನ ಮ್ಯಾಚ್ ಫಿಕ್ಸ್ ಮಾಡ್ಬೋದು ಅಂತ ಹೇಳ್ದಾಗಿಂದ ನನ್ನ ತಲೆಯಲ್ಲಿ ಅದೇ ಕೊರಿತಾ ಇದೆ. ಶಿವಗಾಮಿ ಲಾಯರ್ ಹತ್ರ ಏನಾದರೂ ಮಾತಾಡಿದ್ಯಾ? ಇಲ್ಲ, ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಮನೆಗೆ ಶಿವಗಾಮಿನ ನೋಡಕ್ ಬಂದಾಗ ಟ್ರ್ಯಾಪ್ ಮಾಡಬೇಕು. ಅವನ ಹತ್ರ ಮಾತಾಡೋದಕ್ಕೂ ಮುಂಚೆ ನಾವು ಅವನಿಗೆ ಎಷ್ಟು ಆಫರ್ ಕೊಡ್ತಾ ಇದೀವಿ ಅಂತ ಗೊತ್ತಾಗ್ಬೇಕಲ್ಲ. ಎಷ್ಟು ಕೇಳ್ತಾನೆ? ಅವನ ಹತ್ರ ನಿಮ್ಗೆ ಎಷ್ಟು ಬೇಕು ಅಂತ ಕೇಳೋ ಬದಲು ನಾವಿಷ್ಟು ಅಂತ ಒಂದು ಆಫರ್ ಕೊಟ್ರೆ ಚೆನ್ನಾಗಿರುತ್ತೆ. ನಾವು ಕೊಡೋ ಆಫರ್ ಕೇಳಿದ್ರೆ ಅವನು ಟೆಂಪ್ಟ್ ಆಗಬೇಕು. ನ್ಯಾಯ ನೀತಿ ನಿಯತ್ತೆಲ್ಲ ತೆಗೆದು ಸೈಡ್ಗಿಟ್ಟು ನಮ್ಮ ಜೊತೆ ಬರೋಂಥ ಅಮೌಂಟ್ ಆಗಿರಬೇಕು. ಯಾಕಂದ್ರೆ ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಂದು ಬೆಲೆ ಇದೆ. 20,000ಕ್ಕೆ ನ್ಯಾಯ ನೀತಿ ಅಂತ ಮಾತಾಡೋರು 2 ಲಕ್ಷ ಕೊಟ್ರೆ ಅದನ್ನ ಬಿಟ್ಟು ಅನ್ಯಾಯದ ಕಡೆ ಮಾತಾಡಕ್ ಶುರು ಮಾಡ್ತಾರೆ. ನ್ಯಾಯ ನೀತಿ ನಿಯತ್ಗೆ ಬೆಲೆ ಕಟ್ಟಬಹುದು, ನನ್ನ ಮಗನಿಗೆ ಬೆಲೆ ಕಟ್ಟಕ್ಕಾಗಲ್ವಲ್ಲ. 1 ಕೋಟಿ ಕೊಡ್ತೀನಿ ಅಂತ ಮಾತಾಡು. ಆಯ್ತು, ಮಾತಾಡ್ತೀನಿ. ನೋಡು, ನನಗೆ ದುಡ್ಡು ಬಗ್ಗೆ ಚಿಂತೆ ಇಲ್ಲ, ನನ್ನ ಮಗ ಆಚೆಗೆ ಬರ್ಬೇಕಷ್ಟೇ. ನೀವಿಷ್ಟು ಹೇಳಿದ್ರಲ್ಲ, ಕೆಲಸ ಮುಗಿಸೋದು ನನ್ನ ಜವಾಬ್ದಾರಿ. ನೀನು ನನ್ನ ಮಗನ ತರಹನೇ. ಆ ರಾಕಿನೂ ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಅವನು ಅದನ್ನು ಉಳಿಸ್ಕೊಳ್ಳಿಲ್ಲ. ಈಗ ನಾನು ನಂಬಿರೋದು ನೀನೊಬ್ಬನ್ನೇ. ಕೆಲಸ ಆಯ್ತು ಅಂತ ಅನ್ಕೊಳ್ಳಿ. ಆಯ್ತು, ಮಾತಾಡಿದ ತಕ್ಷಣ ನನಗೆ ವಿಚಾರ ತಿಳಿಸು. ಸರಿ, ಆಯ್ತು. ಅಕ್ಕ, ಡಾಕ್ಟರ್ ಹತ್ರ ಆದಿ ಹತ್ರ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ಕೇಳಬಾರ್ದು. ಒಳ್ಳೆ ಚಾನ್ಸ್ ಇದು. ಈ ರಾವಣ್ಣ ಹೊರಗೆ ಕರೆಸೋ ಪ್ರೊಸೀಜರಲ್ಲಿ ಒಂದಷ್ಟು ಕೋಟಿಗಳನ್ನ ಮಾಡ್ಕೋಬೇಕು. ನಾನು ನೀನು ಹೈಡ್ ಅಂಡ್ ಸೀಕ್ ಆಟಾಡೋಣ. ಓ, ನೀನು ಓಕೆ ಅಂದ? ಸರಿ ಆಯ್ತು, ಆಟಾಡೋಣ. ನೀನಿಲ್ಲಿ ಕೂತ್ಕೋ, ನಾನು 1 2 3 ಅಂತ ಎಣಿಸ್ತೀನಿ. ಓಕೆ? ಅಷ್ಟೊತ್ತಿಗೆ ನೀನು ಬಚ್ಚಿಟ್ಕೋಬೇಕು, ಸರಿನಾ? 1 2 3. ನೀನ್ ಇಲ್ಲಿದ್ದೆ ಅಲ್ವಾ, ಅಲ್ಲಿ ಹೆಂಗ ಹೋದೆ? ಓ, ಬಚ್ಚಿಟ್ಕೊಳಕ್ ಹೋದಾ? ಮತ್ತೆ ಬಚ್ಚಿಟ್ಕೊಳದ್ ಬಿಟ್ಟು ಇಲ್ಲೇ ಕೂತಿದ್ಯಾ? ಇವಾಗ ನೀನು ಔಟ್ ಆಗಿದ್ಯಾ. ನೀನೀಗ ಕಣ್ಮುಚ್ಕೋಬೇಕು, ನಾನ್ ಬಚ್ಚಿಟ್ಕೊಳ್ತೀನಿ, ಆಯ್ತಾ? ನಿನ್ನನ್ ಹೇಳೋದಕ್ಕೆಲ್ಲ ರೆಸ್ಪಾಂಡ್ ಮಾಡ್ತೀಯ ಅಲ್ವಾ? ಗುಡ್ ಗರ್ಲ್. ಅಯ್ಯೋ, ಅಮ್ಮ, ಆಟಾಡ್ತಾ ಇದ್ದೀರಾ? ಒಂದ್ ಕೆಲಸ ಮಾಡ್ತೀರಾ? ಆ ಗೊಂಬೆನ ತಗೊಂಡು ನೀವಲ್ಲಿ ಕೂತ್ಕೊಳ್ಳಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಹೌದಾ? ಸರಿ ಆಯ್ತು, ನೀವು ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ರೂಮಲ್ಲಿ ಅಭಿರಾಮಿ ಒಬ್ಳೇ ಇರ್ಬೋದು ಅನ್ಸುತ್ತೆ. ಅವಳನ್ನ ಏನಾದ್ರೂ ಮಾಡಿ ಯಾಮಾರಿಸಿ ಬೊಂಬೆನ ಕತ್ಕೊಂಬಂದ್ಬಿಡೋಣ.